ಅವರು ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಿದ್ರು. ಸರ್ಕಾರ ಕೊಟ್ಟ ಜಮೀನಿನಲ್ಲಿ ಮನೆ ಕಟ್ಟಿ 3 ಮಕ್ಕಳಿಗೆ ಬದುಕು ರೂಪಿಸಿಕೊಟ್ಟಿದ್ರು. 3 ಮಕ್ಕಳಿಗೆ ಬದುಕು ರೂಪಿಸಿಕೊಟ್ಟ ಆ ವೃದ್ಧ ದಂಪತಿ ಇವತ್ತು ಬೀದಿ ಪಾಲಾಗಿ ಕಣ್ಣೀರಿಡ್ತಾ ಇದೆ. ಅಷ್ಟಕ್ಕ ಆ ವೃದ್ಧ ದಂಪತಿಯ ಕಣ್ಣೀರ ಕತೆ ಏನು ಗೊತ್ತಾ? ಈ ಸ್ಟೋರಿ ನೋಡಿ. ಮನೆ ಸೀಸ್, ನಡು ರಸ್ತೆಯಲ್ಲಿ ವೃದ್ಧ ದಂಪತಿ ಕಣ್ಣೀರು. ಸಾಲ ಕಟ್ಟಲಾಗದೆ ಹೆತ್ತವರನ್ನೇ ಬೀದಿಗೆ ಬಿಟ್ಟ ಮಕ್ಕಳು. ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿ ಬೀಗ ಜಡ್ದಿರೋ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ನಡು ರಸ್ತೆಯಲ್ಲಿ ಕಣ್ಣೀರಿಡ್ತಾ ಇರುವ ವೃದ್ಧ ದಂಪತಿ. ಈ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆ ಹರಿಹರದ ಗಂಗಾನಗರದಲ್ಲಿ. ಹೀಗೆ ಕಣ್ಣೀರಿಡ್ತಾ ಇರುವ ವೃದ್ಧ ದಂಪತಿ ಹೆಸರು ಅಕ್ಬರ್ ಸಾಬ್ ಹಾಗೂ ಫಾತಿಮಾ. ಇವರಿಗೆ ಒಬ್ಳು ಹೆಣ್ಮಗಳು, 2 ಗಂಡು ಮಕ್ಕಳಿದ್ದಾರೆ. ಹಮಾಲಿ ಕೆಲಸ ಮಾಡ್ತಾ ಇದ್ದ ಅಕ್ಬರ್ ಸಾಬ್ಗೆ ಸರ್ಕಾರದಿಂದ ಮಂಜೂರಾಗಿದ್ದ ಜಾಗದಲ್ಲಿ ಸಾಲ ಸೋಲ ಮಾಡಿ ಮನೆ ಕಟ್ಟಿಸಿದ್ರು. ಅದೇ ಮನೆ ಮೇಲೆ ಮಗಳಿಗಾಗಿ ದಾವಣಗೆರೆ ನಗರದ ಖಾಸಗಿ ಫೈನಾನ್ಸ್ ಅಲ್ಲಿ 2 ಹಂತಗಳಲ್ಲಿ 7,30,000 ಹಣ ಸಾಲ ಪಡೆದಿದ್ರಂತೆ. ನಮಗೆ ಬ್ಯಾಂಕು ಗೊತ್ತಿದ್ದಿಲ್ಲ, ನಮಗೆ ಊರು ಗೊತ್ತಿದ್ದಿಲ್ಲ. ಯಾರೋ ಒಬ್ಬರು ವ್ಯಾಪಾರ ಬರ್ತಿದ್ರು, ನಮಗೆ ಸಾಲ ಐತಪ್ಪ, ನಮಗೆ ಕಷ್ಟ ಐತೆ ಅಂತ ಬಿಡಿ ಅಂಗಡಿ ಹಚ್ಚಿದ್ದೆ. ನಾನು ಬಿಡಿ ಅಂಗಡಿಯಾಗ ಬಂದು ಕುಂದಿರ್ತಿದ್ರು. ಅವರು ಇಲ್ಲಮ್ಮ ಇಂಥದಾಗ ಬ್ಯಾಂಕ್ನಾಗ ನಾನು ಕೇಳ್ಕೊಂಬಂದೇನಿ, ನಾನು ಸಾಲ ಕೊಡ್ಸೋಣ ಬಾ ಅಂತ ಕರ್ಕೊಂಡು ಹೋಗಿ ಸಾಲ ಕೊಡಿಸಿದ್ರಿ. ಅವರು ಕೊಡಿಸಿದ್ರೆ ಏನಂದ್ರು, ನೋಡಮ್ಮ ಏನು ಮಾತಾಡಬೇಡ, ನೀನು ಏನು ಹೇಳಬೇಡ, ಸುಮ್ಕೆ ಗಂಡ ಹೆಂಡತಿ ಮಗ ಕೂತ್ಕೊಂಡು ಸೈನ್ ಮಾಡು ಅಂದರು. ನನಗೆ ಹೇಳಿಲ್ರಿ ಅವರು, ಇದು ಫೈನಾನ್ಸ್ ಬ್ಯಾಂಕ್ ಅಮ್ಮ, ಇದು ಜಾಸ್ತಿ ಕಟ್ಟಬೇಕಮ್ಮ ಅಂತ ಹೇಳಿಲ್ಲ. 10,000 ಕಟ್ಕೊತ ಬಾರಮ್ಮ ಅಂದರು. 2 ತಾರೀಕಿಗೆ 10,000 ಕಟ್ಕೊಂತ ಹೋದೆ ನಾನು. ಆದರೆ ಕಳೆದ 6 ತಿಂಗಳಿಂದ ಕಂತು ಪಾವತಿಸದ ಹಿನ್ನೆಲೆ ಫೈನಾನ್ಸ್ ಸಿಬ್ಬಂದಿ ವೃದ್ಧ ದಂಪತಿಯನ್ನ ಉಟ್ಟ ಬಟ್ಟೆಯಲ್ಲೇ ಹೊರ ಹಾಕಿದೆ. ಅಸಲು ಬಡ್ಡಿ ಸೇರಿ 10,05,000 ಹಣ ಪಾವತಿಸಿ, ಇಲ್ಲವಾದ್ರೆ ಮನೆ ಹರಾಜು ಹಾಕ್ತೀವಿ ಅಂತ ಹೇಳ್ತಿದಾರಂತೆ ಫೈನಾನ್ಸ್ನವರು. ಅಮಾಲಿ ಮಾಡ್ತಿದ್ರಿ, ನಮ್ಮ ಶಿವಶಂಕರ ಕೊಟ್ಟಿದ್ರು. ಈಗ ಪರಿಸ್ಥಿತಿ ಕೆಟ್ಟದಾಗೈತಿ, ನಮ್ಗೆ ದುಡಿಯೋ ಶಕ್ತಿ ಇಲ್ಲ, ಹಿಂಗಾಗೈತಿ ಅಂತೇಳಿ ಬೇಡ್ಕೊಂಡ್ರು ಏನು ಮಾಡಿದ್ರು ಕೇಳಿಲ್ಲ ಅವರು. ಎಷ್ಟ ಕಟ್ಬೇಕು, ಇದ್ರೆ ಮನೆ ಯಾರು ಮಾಡ್ತೇವೆ ಅಂದರು. ನಮಗೆ ಗತಿ ಇಲ್ದಂಗೆ ಆಗ್ಬಿಡ್ತಾರೆ. ಯಾರು ಬಾಗಿಲು ನೀವು ಕಟ್ರಮ್ಮ, ಕಟ್ಟಿ ಬೀಗ ತರ್ರಿ ಅಂದರೆ ನಮ್ಮ ಕೈ ಕಟ್ಟೋಕೆ ಶಕ್ತಿ ಇಲ್ಲ ಅಂದ್ವಿ. ಪಾಪ ಹೊರಗೆ ಹಾಕಿ ನಮಗೆ ದಬ್ಬಿ ಬೀಗ ಹಾಕಿ ಹೋಗಿದ್ದಾರೆ. ಇತ ಸಾಲಕ್ಕೆ ಹೆದರಿ ಮಕ್ಕಳು ಕೂಡ ಮನೆ ಬಿಟ್ಟು ಹೋಗಿದ್ದು ವೃದ್ಧ ದಂಪತಿ ಬೀದಿ ಪಾಲಾಗಿದ್ದಾರೆ. ಕರವೇ ಹರಿಹರ ನಗರ ಅಧ್ಯಕ್ಷ ಪ್ರೀತಂ ಬಾಬು ವೃದ್ಧ ದಂಪತಿ ನೆರವಿಗೆ ಧಾವಿಸಿದ್ದಾರೆ. ಯಾಕಂದರೆ ಅವರಿಬ್ಬರು ವಯಸ್ಸಂತ ಹಿರಿಯ ಜೀವಿಗಳವರು. ಅದು ದುಡಿಯೋದಿಲ್ಲ, ಏನಿಲ್ಲ, ಏನು ಸರ್ಕಾರದಿಂದ ಮನೆ ಕೊಟ್ಟಿದ್ರು, ಏನೋ ಅದರಿಂದ ಏನೋ ಒಂದು ಮನೆ ಕಟ್ಕೊಂಡಿದ್ರು. ಬಟ್ ಏನೋ ಈಗ ಸಾಲ ಸೂಲ ಅಂತೇಳಿ ಮಾಡ್ಕೊಂಡಿದ್ದಾರೆ. ಬಟ್ ಅದೇ ಸಂಬಂಧಪಟ್ಟಂಥವ್ರು ಕೂಡಲೇ ಇದೇನು ಇದ್ರು ಬಗೆಹರಿಸ್ಬೇಕು. ಯಾಕಂದ್ರೆ ಅವರು ನೋಡೋ ಸ್ಥಿತಿ ನೋಡಿಬಿಟ್ರೆ ಆ ಬ್ಯಾಂಕ್ನವರು ಸ್ವಲ್ಪ ಕರುಣೆ ತೋರ್ಬೇಕು. ಈಗ ಏನೋ ಅದೇನು ಅಮೌಂಟ್ ಇದೆಯಲ್ಲ, ನೆಕ್ ಅಮೌಂಟ್ ಅವ್ರು ಕಟ್ಟಕ್ಕೆ ರೆಡಿ ಇದ್ದಾರೆ, ದುಡ್ಡು ಕಟ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನೆಕ್ ಅಮೌಂಟ್ ಏನಿದೆ ತಾನು ಕಟ್ಸ್ಕೊಂಡು ಅವ್ರ ಮನೆ ಒಳಗೆ ಬಿಟ್ಟರೆ ಹೆಂಗೋ ಜೀವನ ಮಾಡ್ತಾರೆ. ಇಲ್ಲಾಂದರೆ ಮಳೆಗಾಲ ಪರಿಸ್ಥಿತಿ ಮೊದಲೇ ನೋಡ್ತಾ ಇದ್ದೀರಿ, ಅವ್ರ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಒಂದ್ ಕಡೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ, ಮತ್ತೊಂದ್ ಕಡೆ ನಡುನೀರಲ್ಲಿ ಮಕ್ಕಳು ಕೈಬಿಟ್ಟು ಹೋಗಿದ್ದಾರೆ. ಮನೆಯ ಪಕ್ಕದಲ್ಲೇ ಇರುವ ನಿರ್ಮಾಣ ಹಂತದ ಕಟ್ಟಡದಲ್ಲಿ ವೃದ್ಧ ದಂಪತಿ ವಾಸವಿದ್ದು ಇವರ ಸ್ಥಿತಿ ಎಂಥವರಿಗೂ ಕರುಳು ಚುರುಕು ಅನ್ನುವಂತಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.